ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ವೆಜಿಟೇಬಲ್ ಸಾಗು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಸಾಗು ಮಾಡಲು ಬೇಕಾಗಿರುವಂಥ ವೆಜಿಟೇಬಲ್ಸ್: ಕ್ಯಾರೆಟ್, ನವಿಲುಕೋಸು, ಬೀನ್ಸು, ಒಂದು ಅರ್ಧ ಟೊಮ್ಯಾಟೊ, ಅರ್ಧ ಈರುಳ್ಳಿ, ಕರಿಬೇವು ಸೊಪ್ಪು, ಫ್ಲವರ್, ಕ್ಯಾಬೇಜ್, ಆಮೇಲೆ ಹಸಿ ಬಟಾಣಿ. ಮೆಣಸಿನ್ಕಾಯಿ, ಹುರ್ಗಡ್ಲೆ, ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ದಾಲ್ಚಿನ್ನಿ, ಕೊಬ್ಬರಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಸಾಫ್ಟಾಗಿ. ಇವಾಗ ವೆಜಿಟೇಬಲ್ಸ್ನ ಒಂದ್ಸರಿ ವಾಶ್ ಮಾಡಿಕೊಂಡು ಒಂದು ವಿಸಿಲ್ನ ಹಾಕಿಸ್ಕೊಳ್ಳೋಣ. ಫ್ಲವರು, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಕ್ಯಾರೆಟ್, ನವಿಲುಕೋಸು, ಬೀನ್ಸ್, ನಂತರ ಕ್ಯಾಬೇಜ್, ನಂತರ ಒಂದು ಬೌಲು ಬಟಾಣಿ. ಇವಾಗ ವಾಶ್ ಮಾಡಿದಂಥ ವೆಜಿಟೇಬಲ್ಸ್ಗೆ ಒಂದು ಗ್ಲಾಸಷ್ಟು ನೀರು, ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಒಂದು ವಿಜಿಲ್ ಹಾಕಿಸ್ಕೊಳ್ಳೋಣ. ಇವಾಗ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಗೆಡ್ಡೆ ಈರುಳ್ಳಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಕರಿಬೇವು ಸೊಪ್ಪನ್ನ ಅದರ ಮೇಲೆ ಹಾಕ್ಕೊಳ್ಳೋಣ. ಇವಾಗ ಟೊಮ್ಯಾಟೊನ ಹಾಕ್ಕೊಳ್ಳೋಣ, ಅರ್ಧ ಗಡ್ಡೆ ಟೊಮ್ಯಾಟೊ. ಇವಾಗ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸಿಡಿದಂಥ ಪೇಸ್ಟ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಅದನ್ನ ಹಾಕ್ಕೊಂಡು ಮಸಾಲೆನ ಮಿಕ್ಸಿ ಇಟ್ಕೊಂಡಂತಹ ಪೇಸ್ಟ್ನ ಇವಾಗ ಎಣ್ಣೆಗೆ ಹಾಕ್ಕೊಂಡು ಅದನ್ನು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಜೀರಾ ಪೌಡರ್ 1 ಸ್ಪೂನು, ನಂತರ 1 ಸ್ಪೂನ್ ಖಾರದ ಪುಡಿ, ರೆಡ್ ಚಿಲ್ಲಿ, ನಂತರ ಮತ್ತೆ ಒಂದ್ಸರಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಕುದಿಸ್ಕೊಂಡಂಥ ವೆಜಿಟೇಬಲ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ನಾನು ವೆಜಿಟೇಬಲ್ ಕುದಿಸುವಾಗ ನೀರು ಹಾಕಿರೋ ನೀರನ್ನ ಮತ್ತು ಅದರಲ್ಲಿ ವೆಜಿಟೇಬಲ್ಸ್ನ ಎರಡನ್ನೂ ಸಹ ಇದಕ್ಕೆ ಮಸಾಲೆಗೆ ಆ್ಯಡ್ ಮಾಡ್ಕೊಂಡಿದ್ದು. ಇವಾಗ ಅದನ್ನು ನಿಮಗೆ ಕುದಿಬೇಕು. ಇವಾಗ ಗಟ್ಟಿ ಬೇಕಂದರೆ ನೀವು ಅದನ್ನು ಜಾಸ್ತಿ ಕುದಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸಾಂಬಾರು ರೀತಿ ಬೇಕಂದರೆ ನೀವು ಅದನ್ನು ಸಾಂಬಾರಾಗಿ ಮಾಡ್ಕೋಬೋದು. ಇವಾಗ ಅದಿನ್ನೂ ಕುದಿಬೇಕು. ಕ್ಲೋಸ್ ಮಾಡಿ ಇವಾಗ ಸಾಗುನ ಕುದಿಸಲಿಟ್ಟಿದ್ದೀನಿ ಒಂದು 5 ನಿಮಿಷ. ಇವಾಗ ಸಾಗು ರೆಡಿಯಾಗಿದೆ. ಇದನ್ನ ಸರ್ವ್ ಮಾಡಿಕೊಂಡು ಟೇಸ್ಟ್ ಯಾವ ರೀತಿ ಬಂದಿದೆ ನೋಡೋಣ. ಇವಾಗ ವೆಜಿಟೇಬಲ್ ಸಾಗು ರೆಡಿಯಾಗಿದೆ. ಒಂದ್ಸರಿ ಟೇಸ್ಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನೋಡೋಣ.
ಖಾರವಾಗಿ ಹಾಗೆ ಸ್ವಲ್ಪ ಸ್ವಲ್ಪ ಸ್ವೀಟು ಆಮೇಲೆ ಸ್ವಲ್ಪ ಹುಳಿ ಈ ಥರ ಚೆನ್ನಾಗಿ ಬಂದಿದೆ. ನೀವು ಇದನ್ನ ಒಂದ್ಸರಿ ರೈಸ್ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಇದನ್ನ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.